ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೀರು ಕೊಡದ ನಾಡಿನಲ್ಲಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ನೀರು ಕೊಡದ ನಾಡಿನಲ್ಲಿ ನೇಮಿಚಂದ್ರ. ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡೋಣ. ಶ್ರೀಮತಿ ನೇಮಿಚಂದ್ರ. ಜನನ ಜುಲೈ 16, 1959 ಚಿತ್ರದುರ್ಗದಲ್ಲಿ ಇವರು ನೇಮಿಚಂದ್ರ ಅವರು ಜನಿಸಿದರು. ಇವರ ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ, ಇವರ ತಾಯಿ ತಿಮ್ಮಕ್ಕ. ಇವರ ಶಿಕ್ಷಣ, ಇವರ ಪ್ರಾರಂಭಿಕ ಶಿಕ್ಷಣ ತುಮಕೂರು, ಮೈಸೂರಿನಲ್ಲಿ ಪೂರೈಸಿದರು. ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಿಂದ BSc ಪದವಿಯನ್ನು ಗಳಿಸಿದರು. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ MS ಪದವಿಯನ್ನು ಗಳಿಸಿದರು. ಇವರು ಕನ್ನಡದಲ್ಲಿ ಚಿಂತನ ಪೂರ್ಣ ಲೇಖನ ಪುಸ್ತಕಗಳನ್ನು ಬರೆಯುತ್ತಿದ್ದಾರೆ. ಇವರ ಕಾದಂಬರಿಗಳು ಹೀಗಿವೆ: ಯಾದ್ ವಶೇಂ. ಇವರ ಕಥಾ ಸಂಕಲನಗಳು ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು. ಇವರ ಪ್ರವಾಸ ಕಥನಗಳು ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ. ಇವರ ಅಂಕಣ ಬರಹ ಹೀಗಿದೆ: ಬದುಕು ಬದಲಿಸಬಹುದು. ಇವರು ಬೆಂಗಳೂರಿನ HAL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರ ಪ್ರಶಸ್ತಿಗಳು ಹೀಗಿವೆ: ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಅತ್ತಿ ಮಬ್ಬೆ ಪ್ರಶಸ್ತಿಗಳು ಸಂದಿವೆ. ಪ್ರಸ್ತುತ ನೀರು ಕೊಡದ ನಾಡಿನಲ್ಲಿ ಅಂಕಣ ಬರೆಹವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ಈಗ ಪದಗಳ ಅರ್ಥವನ್ನು ನೋಡೋಣ. ಅಗ್ಗ. ಅಗ್ಗ ಅಂದರೆ ಕಡಿಮೆ ಬೆಲೆ. ಅಲೆ ಅಂದರೆ ಸುತ್ತಾಡು. ಅಸ್ತ್ರ ಎಂದರೆ ಆಯುಧ. ಜನಪ್ರಿಯ ಎಂದರೆ ಪ್ರಸಿದ್ಧ, ಖ್ಯಾತಿ ಪಡೆದ. ಪರಾಕಾಷ್ಠೆ ಎಂದರೆ ಕೊನೆಯ ಗಡಿ. ಪುಕ್ಕಟ್ಟೆ ಎಂದರೆ ಉಚಿತ. ಬುನಾದಿ ಎಂದರೆ ತಳಹದಿ. ಭಂಗಿ ಎಂದರೆ ವ್ಯಂಗ್ಯ, ಕುಟಿಲತೆ. ಮಣ ಎಂದರೆ ಹೆಚ್ಚು ತೂಕವಾದ. ಮರುಳು ಎಂದರೆ ಹುಚ್ಚುತನ. ಮಾಲೀಕ ಯಜಮಾನ. ಹರಡು ಪಸರಿಸು, ಕೆದರು. ಹಿಂಜರಿಕೆ ಹಿಂದೆ ಸರಿ, ಕೀಳರಿಮೆ. ಹುನ್ನಾರ ಸಂಚು. ಹೊಕ್ಕು ಒಳಗೆ ಹೋಗು. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಅ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ? ಉತ್ತರ: ಯುರೋಪ್ ರಾಷ್ಟ್ರಗಳಲ್ಲಿ, ಅಮೆರಿಕಾದಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. 2ನೆಯ ಪ್ರಶ್ನೆ: ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ? ಉತ್ತರ: ಮನೆಗೆ ಬಂದವರನ್ನು ನೀರು ತಂದುಕೊಟ್ಟು ಉಪಚರಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಮನೆಗೆ ಬಂದವರನ್ನು ನೀರು ತಂದುಕೊಟ್ಟು ಉಪಚರಿಸುವ ಸಂಪ್ರದಾಯ ನಮ್ಮಲ್ಲಿದೆ. ನಂತರ 3ನೆಯ ಪ್ರಶ್ನೆ: ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು? ಉತ್ತರ: ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಕೋಲ ಸಿಗುತ್ತದೆ. ಯಾವುದು? ಕೋಲ.
ಕೋಲಾ ಸಿಗುತ್ತದೆ? ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ? ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ? ಬಾಟಲಿಯಲ್ಲಿ ನೀರನ್ನು ಕೊಂಡು ಕುಡಿಯುವ ಹುನ್ನಾರ ನಡೆದಿದೆ. ಸರಿನಾ? ಐದನೆಯ ಪ್ರಶ್ನೆ, ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾವುವು? ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ ಡೇ ಆಚರಣೆಯಲ್ಲಿ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ಗಳನ್ನು ಮಾರುವ ಹುನ್ನಾರ ಸರ್ವರಿಗೂ ವೇದ್ಯವಾಗಿದೆ. ಸರ್ವರಿಗೂ ವೇದ್ಯವಾಗಿರುವುದು ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ ಡೇ ಆಚರಣೆಯಲ್ಲಿ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ಗಳನ್ನು ಮಾರುವ ಹುನ್ನಾರ ಸರ್ವರಿಗೂ ವೇದ್ಯವಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಅರ್ಥ ಆಗಲ್ಲ ಅಂತ ಹೇಳಿ ಬ್ರಾಕೆಟ್ನಲ್ಲಿ ಬರ್ತಿದ್ದೀನಿ. ಫಾದರ್ಸ್ ಡೇ ಅಂತ ಹೇಳಿ ಇದು ಬರಿಬೇಡಿ. ಸರಿನಾ? ಇಲ್ಲಿ ನೋಡಿ, ಫಾದರ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ ಡೇ ಆಚರಣೆಯಲ್ಲಿ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ಗಳನ್ನು ಮಾರುವ ಹುನ್ನಾರ ಸರ್ವರಿಗೂ ವೇದ್ಯವಾಗಿದೆ. ಸರಿನಾ? ಆರನೆಯ ಪ್ರಶ್ನೆ, ಲೇಖಕಿಗೆ ಹೋಟೆಲ್ನಲ್ಲಿ 4 ಲೋಟ ನೀರು ತಂದಿಟ್ಟಾಗ ಆದ ಅನುಭವವೇನು? ಉತ್ತರ, ಲೇಖಕಿಗೆ ಹೋಟೆಲ್ನಲ್ಲಿ 4 ಲೋಟ ನೀರು ತಂದಿಟ್ಟಾಗ ಬರೀ ಬಾಯಲ್ಲ, ಮನಸ್ಸು ಕೂಡ ತಂಪಾದ ಅನುಭವವಾಯಿತು. ಬರೀ ಬಾಯಲ್ಲ, ಮನಸ್ಸು ಕೂಡ ತಂಪಾದ ಅನುಭವವಾಯಿತು. ಈಗ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸರಿನಾ? ಮೊದಲನೆಯ ಪ್ರಶ್ನೆ, ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವವು? ಉತ್ತರ, ವಿದೇಶಗಳಲ್ಲಿ ಬಾಯಾರಿಕೆಗೆ ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತದೆ. ಇನ್ನೊಮ್ಮೆ ನೋಡೋಣವಾ? ವಿದೇಶಗಳಲ್ಲಿ ಏನೇನು ದೊರೆಯುತ್ತದೆ ಬಾಯಾರಿಕೆಗೆ? ವಿದೇಶಗಳಲ್ಲಿ ಬಾಯಾರಿಕೆಗೆ ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿ ಹಣ್ಣಿನ ರಸ ಅಂದರೆ ಫ್ರೂಟ್ ಜ್ಯೂಸ್ ಧಾರಾಳವಾಗಿ ದೊರೆಯುತ್ತದೆ. ಸರಿನಾ? ನೆಕ್ಸ್ಟ್, ಎರಡನೆಯ ಪ್ರಶ್ನೆ, ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು? ಉತ್ತರ, ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ಕುಡಿಯಲು ನೀರು ತುಂಬಿಕೊಡುತ್ತಿದ್ದರು. ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ಕುಡಿಯಲು ನೀರು ತುಂಬಿ ಕೊಡುತ್ತಿದ್ದರು. ಮೂರನೆಯ ಪ್ರಶ್ನೆ, ಕೋಲಾಗಳ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ? ಉತ್ತರ, ಕೋಲಾಗಳ ಆಸೆಯಿಂದ ನಾವು ಮಜ್ಜಿಗೆ, ಪಾನಕ, ಎಳನೀರು, ಕಬ್ಬಿನ ಹಾಲು, ತಾಜಾ ಹಣ್ಣಿನ ರಸ, ತಾಜಾ ಅಂದರೆ ಫ್ರೆಶ್ ಫ್ರೂಟ್ ಜ್ಯೂಸ್ ಎಲ್ಲವನ್ನು ತೊರೆಯುತ್ತಿದ್ದೇವೆ. ಕೋಲಾಗಳ ಆಸೆಯಿಂದ ನಾವು ಮಜ್ಜಿಗೆ, ಪಾನಕ, ಎಳನೀರು, ಕಬ್ಬಿನ ಹಾಲು, ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆಯುತ್ತಿದ್ದೇವೆ. ನಾಲ್ಕನೆಯ ಪ್ರಶ್ನೆ, ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವುವು? ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ ಡೇ ಆಚರಿಸುವುದು ಪ್ರೀತಿಯ ದ್ಯೋತಕದಿಂದ ಅಲ್ಲ, ಗಿಫ್ಟ್ ಮತ್ತು ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಕ್ಕಾಗಿ ಈ ಆಚರಣೆಗಳು ಮಾಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ಮಾರುಕಟ್ಟೆಗೆ ಬಂದ ವಸ್ತುಗಳೆಲ್ಲವೂ
ಬೇಕೇ ಬೇಕು ಎಂಬ ದುರಾಸೆ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತವೆ. 5ನೆಯ ಪ್ರಶ್ನೆ, ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು? ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ ತಂಪು ಪಾನೀಯದ ಕಂಪನಿಯೊಂದು ಆತನನ್ನು ಸಂಪರ್ಕಿಸಿ, ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತು. ಸರಿನಾ? ಫುಲ್ ಸ್ಟಾಪ್. ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ ತಂಪು ಪಾನೀಯದ ಕಂಪನಿಯೊಂದು ಆತನನ್ನು ಸಂಪರ್ಕಿಸಿ, ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತು. ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 1ನೆಯ ಪ್ರಶ್ನೆ, ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಉತ್ತರ, ಲೇಖಕರ ಪ್ರಕಾರ ಹಿಂದೆ ಎಲ್ಲ ಕಡೆ ಉಚಿತವಾಗಿ ನೀರು ಸಿಗುತ್ತಿತ್ತು. ನಮ್ಮ ನಾಡಿನಲ್ಲಿ ರೈಲು ನಿಲ್ದಾಣ, ಬಸ್ಸು ನಿಲ್ದಾಣ ಹಾಗೂ ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುತ್ತಿದ್ದರು. ಬಾಯಾರಿದಾಗ ಹೋಟೆಲ್ ಒಂದಕ್ಕೆ ಹೋಗಿ ನೀರು ಕುಡಿದು ಬರಬಹುದಿತ್ತು. ಮನೆಯ ಮುಂದೆ ದನಕರುಗಳಿಗೆ ನೀರು ತುಂಬಿಡುತ್ತಿದ್ದರು. ಅನೇಕ ಗುರುದ್ವಾರದ ಬಳಿ ಸ್ವಯಂ ಸೇವಕರು ದಾರಿ ಹೋಕರಿಗೆಲ್ಲ ಉಚಿತವಾಗಿ ನೀರು ಕುಡಿಸುತ್ತಿದ್ದರು. ಇಂತಹ ಉದಾತ್ತ ಮತ್ತು ಮಾನವೀಯ ಸಂಸ್ಕೃತಿ ಕೇವಲ ಭಾರತದಲ್ಲಿ ಮಾತ್ರ ಇತ್ತು ಎಂಬುದು ಲೇಖಕರ ಅಭಿಪ್ರಾಯ. 2ನೆಯ ಪ್ರಶ್ನೆ, ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿವೆ? ಕಂಪನಿಗಳು ಜಾಹೀರಾತಿನಲ್ಲಿ ಅನಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳುವಂತೆ ಬಿಂಬಿಸುತ್ತಿವೆ. ಆರಾಮ ಮತ್ತು ಐಷಾರಾಮದ ವಸ್ತುಗಳಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಿವೆ. ಡಿಯೋಡ್ರೆಂಟ್ ಹಾಕಿಕೊಳ್ಳದೆ ಇದ್ದರೆ ತಾನು ನಾತ ಬಡಿಯುತ್ತೇನೆ ಎಂಬಷ್ಟು ಕೀಳರಿಮೆಯನ್ನು ಜನರಲ್ಲಿ ಹುಟ್ಟಿಸುತ್ತಿದೆ. ಕೊನೆಗೆ ಜನರು ಎಲ್ಲ ವಸ್ತುಗಳನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತಿದೆ. 3. ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವಗಳನ್ನು ಬರೆಯಿರಿ. ಸರಿನಾ? ಲೇಖಕಿ ಬೆಂಗಳೂರಿನ MG ರಸ್ತೆಯ ದೊಡ್ಡ ಹೋಟೆಲೊಂದಕ್ಕೆ ಹೋದಾಗ ಈ ಕಹಿ ಅನುಭವವಾಯಿತು. ಇಲ್ಲಿ ನೀರು ತಂದಿಡಲಿಲ್ಲ. ಐಸ್ ಕ್ರೀಮ್ ತಿಂದ ಇವರು ನೀರು ಬೇಕು ಎಂದು ಕೇಳಿದರು. ವೇಟರ್, ಮಿನರಲ್ ವಾಟರ್ ಬೇಕೇ ಎಂದು ಪ್ರಶ್ನಿಸಿದನು. ಇಲ್ಲಪ್ಪ, ಸಾಮಾನ್ಯ ನೀರು ಎಂದರು. ಮಾಯವಾದ ವೇಟರ್ ಬಹಳ ಹೊತ್ತು ಕಾದರೂ ಬರಲೇ ಇಲ್ಲ. ಕಾದು ಸುಸ್ತಾಗಿ ಕೊನೆಗೆ ನೀರು ಕುಡಿಯದೆ ಬಿಲ್ಲು ಕೊಟ್ಟು ಹೊರಬಿದ್ದರು. ಹೀಗೆ ನೀರು ಕೊಡದ ಸಂಸ್ಕೃತಿ ಬೆಂಗಳೂರಿನಲ್ಲಿ ಮಾಯವಾಗುತ್ತಿರುವುದನ್ನು ಲೇಖಕಿ ಕಂಡರು. ಬಿಟ್ಟಪದ. ಈ ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. 1. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ಡ್ಯಾಶ್ ನೀರು ಕೊಡದ ನಾಡುಗಳು. 2. ಈ ದೇಶಗಳಲ್ಲಿ ಮನೆಯ ಡ್ಯಾಶ್ ಯಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ. ಮನೆಯ ನಲ್ಲಿಯಲ್ಲಿ.
3. ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಡ್ಯಾಶ್ಗಳೆಂದು ಸರ್ವರಿಗೂ ವೇದ್ಯವಾಗಿದೆ. ಹೊಸ ಹುನ್ನಾರಗಳೆಂದು. ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ. 4. ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಡ್ಯಾಶ್ ನೀಡುತ್ತಾರೆ. ಕೋಲಾ. ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಕೋಲಾ ನೀಡುತ್ತಾರೆ. ಸರಿನಾ? ನಂತರ ಅಭ್ಯಾಸ ಚಟುವಟಿಕೆ. ಅ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1. ದೇಶ್ಯ ಮತ್ತು ಅನ್ಯ ದೇಶ್ಯ ಪದಗಳನ್ನು ಪಟ್ಟಿ ಮಾಡಿರಿ. ಮೊದಲಿಗೆ ದೇಶ್ಯ ಪದಗಳು ಎಂದರೇನು ಅಂತ ಹೇಳಿ ನೋಡೋಣ. ದೇಶ್ಯ ಪದಗಳು ಎಂದರೆ ಕನ್ನಡದ್ದೇ ಆದ ಅಪ್ಪಟ ಪದಗಳು. ಅನ್ಯ ದೇಶ್ಯ ಪದಗಳು ಎಂದರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಬಂದ ಪದಗಳನ್ನು ನಾವು ಅನ್ಯ ದೇಶ್ಯ ಪದ ಅಂತ ಹೇಳಿ ಕರಿತೀವಿ. ದೇಶ್ಯ ಪದಗಳು ಕೈ, ಕಾಲು, ಬಾಯಿ, ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅಣ್ಣ, ಮನೆ, ಮಣ್ಣು, ನೀರು, ಕಲ್ಲು. ಅನ್ಯ ದೇಶ್ಯ ಪದಗಳು ಈ ರೀತಿ ಇವೆ. ಬಸ್ಸು, ಬರ್ಗರ್, ವಾಟರ್, ಹೋಟೆಲ್, ಬ್ಯಾಂಕು, ಕೋರ್ಟು, ಸಾಬೂನು, ಅಲಮಾರು, ಮೇಜು. ಎರಡನೆಯ ಪ್ರಶ್ನೆ. ಕನ್ನಡದಲ್ಲಿರುವ ಯಾವುದಾದರೂ 5 ತದ್ಭವ ಪದಗಳನ್ನು ಪಟ್ಟಿ ಮಾಡಿರಿ. ಇಲ್ಲಿ ತದ್ಭವ ಪದ, ತತ್ಸಮ ಪದ. ಸರಿನಾ? ತದ್ಭವ ಪದ ಇದೆ ನೋಡಿ. ರಾಯ. ರಾಯ ತತ್ಸಮ ಪದ ರಾಜ. ಹಬ್ಬ, ಪರ್ವ. ಸಿರಿ, ಶ್ರೀ. ಕಂಬ, ಸ್ತಂಭ. ಬ್ರಹ್ಮ, ಬೊಮ್ಮ. ಪ್ರಾಯೋಗಿಕ ಭಾಷಾಭ್ಯಾಸವನ್ನ ನೋಡೋಣ. ಪ್ರಾಯೋಗಿಕ ಭಾಷಾಭ್ಯಾಸ. ಅ. ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಮೊದಲನೇದು ಹೋಟೆಲ್. ಹೋ ಅಂದರೆ ಹ ಪ್ಲಸ್ ಓ, ದೀರ್ಘ ಬಂದಿದೆ ಅಲ್ಲ, ಓ. ಟೆ ಅಂದ್ರೆ ಟ ಪ್ಲಸ್ ಎ. ಲ ಅಂದ್ರೆ ಲ. ಸರಿನಾ? ನಂತರ ಎರಡನೇದು ಮಾಲೀಕ. ಮಾ ಅಂದರೆ ಮ ಪ್ಲಸ್ ಆ. ಲಿ ಅಂದರೆ ಲ ಪ್ಲಸ್ ಇ. ಕ ಅಂದರೆ ಕ ಪ್ಲಸ್ ಅ. ಮಾ ಲೀ ಕ. ಸರಿನಾ? ಮೂರನೇದು ರಸ್ತೆ. ರ ಅಂದರೆ ರ ಪ್ಲಸ್ ಆ. ಸ್ತೆ ಅಂದರೆ ಸ ಸ್ತೆ. ತ ಪ್ಲಸ್ ಎ. ಸ ಪ್ಲಸ್ ತ ಪ್ಲಸ್ ಎ. ರಸ್ತೆ, ಸ್ತೆ. ನಾಲ್ಕನೆಯದು ಗ್ರಾಹಕ. ಗ್ರಾ ಅಂದರೆ ಗ್ರ ಪ್ಲಸ್ ರ ಪ್ಲಸ್ ಆ. ಗ್ರಾ. ಹ. ಹ ಪ್ಲಸ್ ಆ. ಹ ಪ್ಲಸ್ ಆ. ಹ. ಕ ಅಂದ್ರೆ ಕ ಪ್ಲಸ್ ಆ. ಕ ಅಂದ್ರೆ ಕ ಪ್ಲಸ್ ಆ. ಹ ಅಂದ್ರೆ ಹ ಪ್ಲಸ್ ಆ. ಗ್ರಾ ಅಂದ್ರೆ ಗ ಪ್ಲಸ್ ರ ಪ್ಲಸ್ ಆ. ಗ್ರಾಹಕ. ಐದನೇದು ಗಾಂಧೀಜಿ. ಗಾಮ್ ಅಂದ್ರೆ ಗ ಪ್ಲಸ್ ಅಂ. ಗ ಪ್ಲಸ್ ಅಂ. ಆಮ್. ಧಿ ಅಂದ್ರೆ ಧ ಪ್ಲಸ್ ಇ. ದೀರ್ಘ ಬಂದಿದೆ ನೋಡಿ. ಧ ಪ್ಲಸ್ ದೊಡ್ಡ ಇ. ಜಿ ಅಂದ್ರೆ ಜ ಪ್ಲಸ್ ಇ. ಜ ಪ್ಲಸ್ ಇ. ನಂತರ 6. ಇವರು. ಇ. ವ ಅಂದ್ರೆ ವ ಪ್ಲಸ್ ಅ. ರು ಅಂದ್ರೆ ರ ಪ್ಲಸ್ ಉ. ರು. ಏಳನೇದು ಪುಣ್ಯಾತ್ಮ. ಪು ಅಂದರೆ ಪ ಪ್ಲಸ್ ಉ. ಪು. ನ್ಯ ಅಂದರೆ ನ ಪ್ಲಸ್ ಯ ಪ್ಲಸ್ ಆ. ನ್ಯಾ ಅಂತ ಬಂದಿದೆ ನೋಡಿ, ಹಾಗಾಗಿ ನ ಪ್ಲಸ್ ಯ ಪ್ಲಸ್ ಆ. ನ್ಯ. ಮ. ಮ ಅಂದ್ರೆ ತ ಪ್ಲಸ್ ಮ ಪ್ಲಸ್ ಆ. ಪುಣ್ಯಾತ್ಮ. ಸರಿನಾ? ನೆಕ್ಸ್ಟ್. ಕೊಟ್ಟಿರುವ ಪದಗಳಲ್ಲಿರುವ ಸಜಾತೀಯ ಮತ್ತು ವಿಜಾತೀಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ. ಈಗ ಸಜಾತಿಯ ಸಂಯುಕ್ತಾಕ್ಷರಗಳು ಹೀಗಿವೆ. ಅಮ್ಮ, ಹಣ್ಣಿನ ರಸ, ಮಣ್ಣು, ನಗೆ ಣ ಒತ್ತು ನೋಡಿ. ಅಮ್ಮದಲ್ಲಿ ಮಗೆ ಮ ಒತ್ತು.
ಇದೆಲ್ಲ ಸಜಾತೀಯ. ಅಗ್ಗ, ಅಗ್ಗದಲ್ಲಿ ಗಗೆ ಗವತ್ತು. ಹುನ್ನಾರ, ನಗೆ ನವತ್ತು. ಪುಕ್ಕಟೆ, ಕಗೆ ಕವತ್ತು, ಟಗೆ ಟವತ್ತು. ಹಾಗಾಗಿ ಇದು ಸಜಾತಿಯ ಸಂಯುಕ್ತಾಕ್ಷರ ಆಗತ್ತೆ. ಇನ್ನೊಮ್ಮೆ ನೋಡೋಣ. ಅಮ್ಮ, ಹಣ್ಣಿನ ರಸ, ಮಣ್ಣು, ಅಗ್ಗ, ಹುನ್ನಾರ, ಪುಕ್ಕಟೆ. ವಿಜಾತಿಯ ಸಂಯುಕ್ತಾಕ್ಷರಗಳು ದಿನಪತ್ರಿಕೆ, ತಗೆ ರವತ್ತು ಬಂದಿದೆ, ಹಾಗಾಗಿ ಇದು ವಿಜಾತೀಯ. ಅಗತ್ಯ, ತಗೆ ಯಾವತ್ತು ಬಂದಿದೆ, ಅಗತ್ಯ, ಹಾಗಾಗಿ ಇದು ವಿಜಾತೀಯ. ವಸ್ತು, ನಿಲ್ದಾಣ, ಸಂಪ್ರದಾಯ, ಶುದ್ಧ, ಸಂಸ್ಕೃತಿ, ಪ್ರವಾಸ, ಶಕ್ತಿ. ಇದೆಷ್ಟು ವಿಜಾತೀಯ ಸಂಯುಕ್ತಾಕ್ಷರ ಪದಗಳು. ನಂತರ 3. ಕೊಟ್ಟಿರುವ ಪದಗಳ ತದ್ಭವ ರೂಪ ಬರೆಯಿರಿ. 1. ವರ್ಷ ಅಂದರೆ ತದ್ಭವ ರೂಪ ವರುಷ. ಪ್ರಾಣ, ಹರಣ. ಶಕ್ತಿ, ಶಕುತಿ. ಪುಣ್ಯ, ಹೂನ. ಹೂನ, ಸರಿನಾ? 4. ಕೊಟ್ಟಿರುವ ಪದಗಳಲ್ಲಿರುವ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ. ದೇಶೀಯ ಪದಗಳು: ದೊಡ್ಡದು, ಪಾನಕ, ಸಣ್ಣ, ಹುನ್ನಾರ. ಅನ್ಯ ದೇಶೀಯ ಪದಗಳು: ಬರ್ಗರ್, ಬಸ್ಸು, ವಾಟರ್. ಸರಿನಾ? ನೆಕ್ಸ್ಟ್ 5. ಈ ಗದ್ಯ ಭಾಗದಲ್ಲಿ ಬಳಕೆಯಾಗಿರುವ ಆಂಗ್ಲ ಪದಗಳನ್ನು ಪಟ್ಟಿ ಮಾಡಿರಿ. ಆಂಗ್ಲ ಪದಗಳು ಈ ರೀತಿ ಇವೆ: ಕೋಲಾ, ವೈನ್, ಬಿಯರ್, ಬಾಟಲಿ, ಯುರೋಪ್, ಅಮೇರಿಕಾ, ಹೋಟೆಲ್, ಕಾಂಪೌಂಡ್, ಆಟೋ, ಬಸ್ಸು, ಡಾಬಾ, ಮ್ಯಾಕ್ಡೊನಾಲ್ಡ್, ಫಾಸ್ಟ್ ಫುಡ್, ಜಾಯಿಂಟ್ಸ್, ಫ್ರೆಂಚ್ ಫ್ರೈಸ್, ಸ್ಯಾಂಡ್ವಿಚ್, ಬರ್ಗರ್, ಸೋಡಾ, ವಾಟರ್, ಕಂಪನಿ, ಡಾಲರ್, ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ ಡೇ, ಗಿಫ್ಟ್, ಗ್ರೀಟಿಂಗ್ ಕಾರ್ಡ್, ಸೈಕಲ್, ಬ್ರ್ಯಾಂಡ್, ಬೈಕು, ಕಾರ್, ಐಸ್ ಕ್ರೀಮ್, ಕೌಂಟರ್, ಬಿಲ್ಲು, ವೇಟರ್, ಮಿನರಲ್ ವಾಟರ್ ಮುಂತಾದವುಗಳು. ಸರಿನಾ? ಇದಿಷ್ಟು ನೀರು ಕೊಡದ ನಾಡಿನಲ್ಲಿ ಪಾಠದ ಪ್ರಶ್ನೋತ್ತರಗಳು. ಧನ್ಯವಾದಗಳು.